ಎಲ್ಲೂ ನಮಗೆ ಒಂದೇ ವೇದಿಕೆಯಲ್ಲಿ 4 ಮೂರ್ತಿಗಳು ಕಾಣೋದಿಲ್ಲ. ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಅಂತ ಒಂದು ವೇದಿಕೆಯಲ್ಲಿ ಕಾಣೋದಿಲ್ಲ. ಹನುಮಂತ ಕೆಳಗೆ ಯಾಕೆ ಇರ್ತಾನೆ, ಕೂತಿರ್ತಾನೆ ಯಾಕೆ ಪಾದಗಳ ಹಾಗೆ ಅಂದರೆ ಸ್ವಾಮಿ ಗೌರವ ಕೊಡುವಾಗ ಸೇವಕನು ಗೌರವಿಸಬೇಕು ಅನ್ನೋ ಆ ಮ್ಯೂಚುವಲ್ ರೆಸ್ಪೆಕ್ಟಿನ ಭಾವ ಇದೆಯಲ್ಲ. ಸೊ ಇದೆಲ್ಲ ನಮಗೆ ದೇವಸ್ಥಾನದಲ್ಲಿ ಕಾಣುವಂಥ ಕ್ರಮ. ಸೊ ಹೀಗೆ ರಾಮನ ದೇವಸ್ಥಾನ ಇದು. ತ್ರಿಭಂಗಿಯಲ್ಲಿ ನಿಂತಿದ್ದಾನೆ. ಮೂರ್ತಿಗಳಲ್ಲಿ ಕಾಣುವ ವಿಶೇಷ ಏನಪ್ಪ ಅಂದರೆ ರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣಸ್ವಾಮಿ 3 ಜನರು ತ್ರಿಭಂಗಿಯಲ್ಲಿ ನೇರವಾಗಿ ನಿಲ್ಲದೆ ಪಾದದಿಂದ ಸೊಂಟ, ಸೊಂಟದಿಂದ ಎದೆ, ಹಾಗೆ ತಲೆ, ಹೀಗೆ 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 ತ್ರಿಭಂಗಿಯಲ್ಲಿ ನಿಂತಿದ್ದಾರೆ. ಹಾಗಾಗಿ ಅವರೆಲ್ಲರ ಪಾದಗಳು ಸ್ವಲ್ಪ ತಿರುಗಿದೆ. ಎಲ್ಲ ಕಡೆ ವಿಷ್ಣುವಿನ ಪಾದ ನೇರ ಕಾಣ್ತೀವಿ, ಆದರೆ ಇಲ್ಲಿ ನಮ್ಮ ರಾಮಚಂದ್ರನ ದೇವಸ್ಥಾನದಲ್ಲಿ ರಾಮ, ಸೀತಾ, ಲಕ್ಷ್ಮಣರು ತ್ರಿಭಂಗಿಯಲ್ಲಿ ನಿಂತಿರೋದ್ರಿಂದ ಎಲ್ಲರ ಎಡಗಾಲು ತಿರುಗಿದೆ. ಇದು ಒಂದು. ಮತ್ತೊಂದು, ರಾಮ ನೀವು ಯುದ್ಧ ಅಂದರೆ ನಾನು ಯುದ್ಧಕ್ಕೆ ಸಿದ್ಧ ಅನ್ನೋ ಹಾಗೆ ಒಂದು ಕೈಯಲ್ಲಿ ಧನಸ್ಸನ್ನು ಮತ್ತೊಂದು ಕೈಯಲ್ಲಿ ಬಾಣಧಾರಿಯಾಗೂ ಇದ್ದಾನೆ. ಎಲ್ಲ ರಾಮನ ದೇವಾಲಯಗಳಲ್ಲಿ ಅಥವಾ ಚಿತ್ರಗಳಲ್ಲಿ ಅಭಯಹಸ್ತ ಅಥವಾ ಆಶೀರ್ವಾದ ಮುದ್ರೆಯಲ್ಲಿ ಆಂಜನೇಯನಿಗಿರ್ತಾನೆ. ಬಲಗೈಯಲ್ಲಿ ಧನಸ್ಸನ್ನು ಮಾತ್ರ ಹಿಡಿದಿರ್ತಾನೆ, ಕೋದಂಡವನ್ನು ಮಾತ್ರ ಧಾರಣೆ ಮಾಡಿರ್ತಾನೆ. ಆದರೆ ಇಲ್ಲಿ ಕೋದಂಡದ ಜೊತೆಯಲ್ಲಿ ಬಾಣಹಸ್ತನಾಗೂ ಇದ್ದಾನೆ. ಅದು ಇನ್ನೊಂದು ವಿಶೇಷ. ಮತ್ತೊಂದು ವಿಶೇಷ, ಇವರೆಲ್ಲ ವಿವಾಹ ಮುಗಿಸಿ ಅಯೋಧ್ಯೆಗೆ ಹೋಗ್ತಾ ಇದ್ದ ಜನ. ವಿವಾಹದಲ್ಲಿ ಯಾರೂ ಸ್ವಂತ ವಿವಾಹದಲ್ಲಿ ಅಸ್ತ್ರಶಸ್ತ್ರಗಳನ್ನು ಯಾರೂ ಧಾರಣೆ ಮಾಡೋಲ್ಲ. ಅಯೋಧ್ಯೆ ಸ್ವದೇಶವಾದದ್ದರಿಂದ ಅಲ್ಲಿಗೆ ಹೋಗೋದಕ್ಕೆ ಅವರಿಗೆ ಅದರ ಅವಶ್ಯಕತೆ ಬರೋದಿಲ್ಲ. ಮಾರ್ಗ ಮಧ್ಯದಲ್ಲಿ ಪರಶುರಾಮರು ಹೀಗೆಲ್ಲ ಬರಬಹುದು, ಯುದ್ಧ ಅಂತಲೇ ಹೇಳಬಹುದು ಅನ್ನೋದು ರಾಮನಿಗೆ ನಿರೀಕ್ಷೆ ಇಲ್ಲ. ಹಾಗಾಗಿ ರಾಮಚಂದ್ರನ ಹೆಗಲಲ್ಲಿ ಮತ್ತು ಲಕ್ಷ್ಮಣನ ಹೆಗಲಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬತ್ತಳಿಕೆ ಇಲ್ಲ. ಸದಾ ನಾವು ರಾಮ ಮತ್ತು ಲಕ್ಷ್ಮಣರ ಹೆಗಲಲ್ಲಿ ಬತ್ತಳಿಕೆಯನ್ನು ಕಾಣುತ್ತೇವೆ, ಬಾಣ ಇಟ್ಕೊಳ್ಳುವಂತಹ ಫೋಟೋಗಳಲ್ಲಿ ನೋಡಿದ್ರು ಕೂಡ ಸಾಮಾನ್ಯ ಹಾಗೆ ಎಲ್ಲಿವರೆಗೂ ನೋಡ್ತೀವಿ ಅಂದರೆ ಬತ್ತಳಿಕೆ ಬಿಲ್ಲು ತೋರಿಸಿದ್ರೆ ಅದು ರಾಮ ಅಂತ. ರಾಮ, ಹೌದು. ಹೇಗೆ ಗದೆಯನ್ನು ತೋರಿಸಿದ್ರೆ ಆಂಜನೇಯ ಭಾವನೆ ಬರುತ್ತೋ, ಹಾಗೆ ತ್ರಿಶೂಲ ನೋಡಿದ್ರೆ ಈಶ್ವರ ಅಂತ ಕಾಣುತ್ತೋ, ಹಾಗೆ ರಾಮನನ್ನ ಗುರುತಿಸೋದೇ ನಾವು ಬತ್ತಳಿಕೆ ಧನಸ್ಸಿನಿಂದ. ಸೊ ಆ ರೀತಿಯಾದಂತಹ ಬತ್ತಳಿಕೆ ಇಲ್ಲಿ ರಾಮನಿಗಿಲ್ಲ. ಯಾಕಂದರೆ ಈ ಪ್ರಸಂಗದಲ್ಲಿ ರಾಮನಿಗೆ ಅದು ಔಚಿತ್ಯವಾಗಿರಲಿಲ್ಲ. ಸೊ ಹಾಗಾಗಿ ಅದನ್ನು ಧಾರಣೆ ಮಾಡಿಲ್ಲ. ಅದು ಮತ್ತೊಂದು ವಿಶೇಷ. ರಾಮನ ಎಡಗೈಯಲ್ಲಿ ಕಾಣುವ ಬಿಲ್ಲು ಧನಸ್ಸಿಗೆ ಕೋದಂಡ ಅಂತ ಹೆಸರು. ರಾಮನ ಧನಸ್ಸಿಗೆ ಹೆಸರು ಕೋದಂಡ. ಅದನ್ನು ಹಿಡಿದು ನಿಂತಿದ್ದಾನೆ, ಹಾಗಾಗಿ ಕೋದಂಡ ರಾಮ. ವಿವಾಹ ದರ್ಶನವನ್ನು ಕೊಡ್ತಾ ಇದ್ದಾನೆ, ಕಲ್ಯಾಣ ರಾಮ, 2 ಹೆಸರಲ್ಲಿ ಪೂಜೆ.